Namaste, Jai Shri Krishna, each and everybody. Welcome back to this channel. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಒನ್ಸ್ ಅಗೇನ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನೋಟ್ಸ್ನ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡ ರಾಷ್ಟ್ರ ಅಂತಂದರೆ ದಟ್ ಈಸ್ ಅಮೇರಿಕಾ. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ಮೊದಲ ಮಹಿಳೆ ಅಂತಂದರೆ ಎಲಿನರ್ ಆಸ್ಟ್ರೋಮ್ ಅಂತ. ಅರ್ಥಶಾಸ್ತ್ರದ ಪಿತಾಮಹ ಅಂತ ಆ್ಯಡಮ್ ಸ್ಮಿತ್ ಅವ್ರನ್ನ ಕರಿತೀವಿ. ಆ್ಯಂಡ್ ಇವರ ಕೃತಿ ದ ವೆಲ್ತ್ ಆಫ್ ನೇಷನ್ ಅಂತ. ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಅಂತಂದರೆ ಅದು 1969ರಲ್ಲಿ ಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿ ನೀಡ್ತಾರೆ. ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಪರಿಚಯಿಸಿದವರು ಅಂತಂದರೆ ಅದು ಕಾರ್ಲ್ ಮಾರ್ಕ್ಸ್ ಅವರು ಪರಿಚಯಿಸ್ತಾರೆ, ಕಾರ್ಲ್ ಮಾರ್ಕ್ಸ್. ಆ್ಯಂಡ್ ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಫಸ್ಟ್ಗೆ ಹೇಳ್ತಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಪರಿಚಯಿಸಿದವರು ಅಂತಂದರೆ ಮೆಹಬೂಬ ಉಲ್ ಹಕ್ ಅಂತ. ಭಾರತದ ವೃದ್ಧ ಪಿತಾಮಹ ಅಂತ ದಾದಾಬಾಯಿ ನವರೋಜಿ ಅವ್ರನ್ನ ಕರೀತಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಅಂತಂದರೆ ಅದು ಕೂಡ ದಾದಾಬಾಯಿ ನವರೋಜಿ ಅವರು. ರಾಷ್ಟ್ರೀಯ ಆದಾಯ ಸಮಿತಿಯನ್ನು ಜವಾಹರ್ಲಾಲ್ ನೆಹರು ಅವರು ರಚಿಸ್ತಾರೆ. ಅದು 1949 ಆಗಸ್ಟ್ 6ರಂದು ನೆಹರೂಜಿ ಅವರು ರಚನೆಯನ್ನು ಮಾಡ್ತಾರೆ, ರಾಷ್ಟ್ರೀಯ ಆದಾಯ ಸಮಿತಿಯನ್ನು ಪ್ರಥಮ ಬಾರಿಗೆ, ಗೊತ್ತಿರಲಿ. ಆ್ಯಂಡ್ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಬ್ಯಾಂಕ್ ಅಂತಂದರೆ ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ, ಬಿಗಿನಿಂಗಲ್ಲಿ ಫಾರ್ ದ ಫಸ್ಟ್ ಟೈಮ್. ಓಕೆನಾ. ಭಾರತದಲ್ಲಿ ಅರಣ್ಯ ಭೂಮಿಯ ಒಟ್ಟು ಶೇಕಡಾವಾರು ಭೂಪ್ರದೇಶ ಎಷ್ಟಿದೆ ಅಂತಂದರೆ ಅದು 23% ಇದೆ, ಅರಣ್ಯ ಭೂಮಿಯ ಒಟ್ಟು ಶೇಕಡಾವಾರು. ಓಕೆನಾ. ಭಾರತದಲ್ಲಿ ಸಹಕಾರ ಚಳವಳಿ ಪ್ರಾರಂಭ ಆದದ್ದು ಅಂತಂದರೆ ಅದು 1904. ಧ್ರುವರೂಪ ಚಿನ್ನ ಯಾವುದು ಕರಿತೀವಿ ನಾವು ದ್ರವರೂಪದ ಚಿನ್ನ ಅಂತ, ದಟ್ ಈಸ್ ಅ ಪೆಟ್ರೋಲಿಯಂ. ಅಮೃತ್ ಸೇನರಿಗೆ ನೊಬೆಲ್ ಪ್ರಶಸ್ತಿ ಬಂದದ್ದು 1998ರಲ್ಲಿ. ಮತ್ತು 1999ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ಅಮರ್ತ್ಯ ಸೇನ್ ಅವರಿಗೆ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಕೀಪ್ ದೀಸ್ ಆಲ್ ನೋಟ್ಸ್ ನಾಟ್ ಓನ್ಲಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಸ್ ವೆಲ್ ಆ್ಯಸ್ ಇನ್ ಯುವರ್ ಮೈಂಡ್ ಆಲ್ಸೋ. ಓಕೆನಾ. ಭಾರತದಲ್ಲಿ HDI ಪರಿಕಲ್ಪನೆಯನ್ನು ಕೊಟ್ಟವರು ಅಂತಂದರೆ ಅದು ಕೂಡ ನಮ್ಮ ಅಮರ್ತ್ಯ ಸೇನ್ ಅವರೇ ಕೊಟ್ಟಿರ್ತಾರೆ. ಹೈಡ್ರೋಕಾರ್ಬನ್ಗಳ ಮಹಾರಾಜ ಕುಮಾರ ಅಂತ ನೈಸರ್ಗಿಕ ಅನಿಲವನ್ನು ಕರೀತಾರೆ. GKಗೆ ಇದು ತುಂಬ ಇಂಪಾರ್ಟೆಂಟ್. HSTR, SDA, FDA. ಓಕೆನಾ. ಕಪ್ಪು ವಜ್ರ ಅಂತ ಕಲ್ಲಿದ್ದಲನ್ನು ಕರೀತಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆಯಾದ ವರ್ಷ ಅಂತಂದರೆ ಅದು 1952. ಓಕೆನಾ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಕರ್ನಾಟಕದಲ್ಲಿ ಆರ್ಥಿಕ ಯೋಜನೆಗಳನ್ನು ರೂಪಿಸುವ ಸಂಘಟನೆ ಅಂತಂದರೆ ಅದು ರಾಜ್ಯ ಯೋಜನಾ ಆಯೋಗ ಮಂಡಳಿ ಏನಿದೆಯಲ್ಲ, ಸೊ ಅದು ಕರ್ನಾಟಕದಲ್ಲಿ ಆರ್ಥಿಕ ಯೋಜನೆಗಳನ್ನು ನಿರೂಪಣೆ ಮಾಡುತ್ತೆ. ಓಕೆನಾ. ಆ್ಯಂಡ್ 1950 ಮಾರ್ಚ್ 15ರಂದು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಖಾರಿಫ್ ಬೆಳೆಯ ಕಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೂ, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ರಬಿ ಬೆಳೆಯ ಕಾಲ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೂ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಅಂತಂದರೆ KR ಷಣ್ಮುಗಂ ಶೆಟ್ಟಿ ಅವರು ಮಾಡ್ತಾರೆ. ಅದು ಕೂಡ ಇನ್ ದ 1947. ಓಕೆನಾ. ಆ್ಯಂಡ್ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೋಯ್ಡಾದಲ್ಲಿ ನಾಣ್ಯ ಮುದ್ರಣಾಲಯ ಇದೆ. ಓಕೆನಾ. ಸೊ ಇದು ಇರೋದು ಉತ್ತರ ಪ್ರದೇಶದಲ್ಲಿ, ನೋಯ್ಡಾ ಪ್ರದೇಶದಲ್ಲಿ ನಾಣ್ಯ ಪ್ರಿಂಟಿಂಗ್ ಮಾಡೋದಿದೆ, ಅದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಆ ಪ್ರದೇಶ. ಜಾಮಿ ಮಸೀದಿ ಇದು ಭಾರತದ ಅತಿ ದೊಡ್ಡ ಮಸೀದಿಯಾಗಿದೆ. ಲಾಹೋರ್ನಲ್ಲಿರುವಂತಹ ಶಾಲಿಮಾರ್ ಉದ್ಯಾನವನವನ್ನು ನಿರ್ಮಿಸಿದವರು ಶಹಜಹಾನ್. ಶಾಲಿಮಾರ್ ಉದ್ಯಾನವನ ಎಲ್ಲಿದೆ ಅಂತಂದರೆ ಅದು ಲಾಹೋರ್ನಲ್ಲಿದೆ. ಓಕೆನಾ. ಸೊ ಶಹಜಹಾನ್ ನಿರ್ಮಾಣ ಮಾಡಿದ್ದು. ಇನ್ನು ಬಾಬರನ ಸಮಾಧಿ ಕಾಬೂಲ್ನಲ್ಲಿದೆ, ಮತ್ತು ಹುಮಾಯೂನನ ಸಮಾಧಿ ದೆಹಲಿನಲ್ಲಿದೆ, ಆ್ಯಸ್ ವೆಲ್ ಆ್ಯಸ್ ಅಕ್ಬರನ ಸಮಾಧಿ ಸಿಕಂದರಲ್ಲಿದೆ, ಮತ್ತು ಜಹಾಂಗೀರನ ಸಮಾಧಿ ಲಾಹೋರಲ್ಲಿದೆ. ಇದು
ಹೊಂದಿಸಿ ಬರೆಯಿರಿಯಲ್ಲಿ ಕೇಳಬಹುದು ಇಂಪಾರ್ಟೆಂಟ್, ಓಕೆನಾ. ಆ್ಯಂಡ್ ಚಿತ್ತೋಡದ ಪ್ರಖ್ಯಾತ ವಿಜಯಸ್ತಂಭ ನಿರ್ಮಾಣವಾದದ್ದು ಗುಹಿಲರ ಕಾಲದಲ್ಲಿ, ಓಕೆನಾ. ಆ್ಯಂಡ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಮೊದಲು ಪ್ರಾರಂಭವಾಗಿದ್ದು ಅಂತಂದರೆ ಅದು ಕೆನಡಾದಲ್ಲಿ, ಓಕೆನಾ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8ನೇ ತಾರೀಕು ಆಚರಿಸಲಾಗುತ್ತೆ ಇನ್ ದ ವರ್ಲ್ಡ್, ಮಾರ್ಚ್ 8, ಓಕೆನಾ. ಉತ್ತರ ಪ್ರದೇಶದಲ್ಲಿ PM ಮೋದಿ ಅವರ 20 ವರ್ಷಗಳ ಅಧಿಕಾರವನ್ನು ಸ್ಮರಿಸಲು ವಿಕಾಸ್ ಉತ್ಸವವನ್ನು ಆಯೋಜಿಸಲಾಗಿತ್ತು, ಅದು ಗೊತ್ತಿರಲಿ, ಉತ್ತರ ಪ್ರದೇಶದಲ್ಲಿ, ಓಕೆನಾ. G33 ಮಂತ್ರಿಗಳ ಸಭೆಯನ್ನು ವಾಸ್ತವಿಕವಾಗಿ ಇಂಡೋನೇಷ್ಯಾದಲ್ಲಿ ಆಯೋಜಿಸಲಾಗಿತ್ತು ಇತ್ತೀಚೆಗೆ, ಓಕೆನಾ. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಕ್ರೀಡಾ ದಿನವನ್ನಾಗಿ ಸೆಪ್ಟೆಂಬರ್ 20 ಆಚರಿಸ್ತಾರೆ. ಸೆಪ್ಟೆಂಬರ್ 20ರಂದು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಕ್ರೀಡಾ ದಿನ ಅಂತ ಆಚರಿಸ್ತಾರೆ. ಇತ್ತೀಚೆಗೆ ಕೇಸರಿ ದ್ವೀಪಗಳಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು, ಅದು ಎಲ್ಲಿ ಅಂತಂದರೆ ಸ್ಪೇನ್ ದೇಶದಲ್ಲಿ ಕೇಸರಿ ದ್ವೀಪಗಳಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಆಲ್ ಪಾಯಿಂಟ್ಸ್ in this class. And thank you so much for watching this video once again. Please, I requested to you, please subscribe to my channel for the valuable supporting. ಮತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ, ಕೀಪ್ ಸ್ಟಡಿ ರೆಗ್ಯುಲರ್ಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್. ಶ್ರೀ ಕೃಷ್ಣಾರ್ಪಣಮಸ್ತು. ರಾಧೆ ರಾಧೆ.